ಯಾವಾಗಲೂ ತುಂಬಾ ಬೆವರುತ್ತೀರಾ? ಹಾಗಾದರೆ ಯಾಕೆ? ವಾರದಲ್ಲಿ 2 ಬಾರಿ ಮೀನುಗಳನ್ನು ಸೇವಿಸುವವರಿಗೆ ಹೃದಯಾಘಾತ ಉಂಟಾಗುವ ಸಾಧ್ಯತೆ ಬಹಳ ಕಡಿಮೆ. ಬೀರ್ ಪಾನೀಯದಲ್ಲಿರುವ ನೈಟ್ರೋಸಮೈ ಎಂಬುದು ಅದ್ಭುತ ರೋಗವನ್ನುಂಟುಮಾಡುವ ಗುಣವನ್ನು ಹೊಂದಿದೆ. ಯಾವುದೇ ರೀತಿಯ ವಿಷಜಂತುಗಳ ವಿಷವನ್ನು ಮುರಿಯುವಂತಹದ್ದು ಎಕ್ಕದ ಹಾಲು. ವಿಷಜಂತುಗಳಿಂದ ಉಂಟಾದ ಗಾಯಕ್ಕೆ ಎಕ್ಕದ ಹಾಲನ್ನು ಹಾಕಿ ಅದರ ಮೇಲೆ ಅರಿಶಿನ ಪುಡಿಯನ್ನು ಉದುರಿಸಿ ವಿಷಜಂತುವಿನ ವಿಷ ಇಳಿದು ಗಾಯವನಗುತ್ತದೆ. ಕೇಸರಿ ಹೂವನ್ನು ಎದೆ ಹಾಲಿನಲ್ಲಿ ಬೆರೆಸಿ ತಲೆ, ಕಣ್ಣುಗಳ ರೆಪ್ಪೆಗಳು ಮತ್ತು ಮೂಗಿನ ಮೇಲೆ ಸವರಿದರೆ ತಲೆನೋವು, ಶೀತ ಮತ್ತು ಕಫ ಪರಿಹಾರವಾಗುತ್ತದೆ. ಮಲಬದ್ಧತೆ, ಮೂಲವ್ಯಾಧಿ ಮತ್ತು ಮಧುಮೇಹ ರೋಗಗಳಿಗೆ ಪರಂಗಿ ಹಣ್ಣಿನ ಸೇವನೆ ಬಹಳ ಒಳ್ಳೆಯದು. ಪರಂಗಿ ಹಣ್ಣು ಈ ರೋಗಗಳನ್ನು ಗುಣಪಡಿಸುವುದಲ್ಲದೆ ಕಣ್ಣುಗಳಿಗೂ ಒಳ್ಳೆಯದನ್ನು ಮಾಡುತ್ತದೆ. 1 ಹಿಡಿಯಷ್ಟು ಮೆಂತೆಯನ್ನು ರಾತ್ರಿ ನೆನೆಸಿಟ್ಟು ಮರುದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಮಧುಮೇಹ ರೋಗವು ಗುಣವಾಗುತ್ತದೆ. ಹಸಿ ಈರುಳ್ಳಿಗೆ ಉಪ್ಪನ್ನು ಸೇರಿಸಿಕೊಂಡು ತಿಂದರೆ ಮಲಬದ್ಧತೆ ನಿವಾರಣೆಯಾಗುತ್ತದೆ. ಯಾವಾಗಲೂ ಬೆವರುತ್ತಿರುವವರು ಬೆವರಿನಲ್ಲಿ ಯೂರಿಯಾ, ಲ್ಯಾಕ್ಟಿಕ್ ಆಸಿಡ್ ಮುಂತಾದ ತ್ಯಾಜ್ಯ ಪದಾರ್ಥಗಳು ಇರುತ್ತವೆ. ಇವುಗಳು ಹೆಚ್ಚಾದಾಗ ಬೆವರಿಗೆ ದಂಡಾಣುಗಳು ಸೇರಿಕೊಂಡು ದುರ್ನಾತ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.